ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ಭಾನುವಾರ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇಲ್ಲಿನ ಪಟ್ಟಣ ಪಂಚಾಯಿತಿ ನರಸಾಪುರ ರಸ್ತೆಯಲ್ಲಿರುವ ಕುರುಬರಹಳ್ಳಿ ಗೇಟ್ನಿಂದ ಸಿಟಿ ರಸ್ತೆಯಲ್ಲಿರುವ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳನ್ನು ಸುಮಾರು 250 ಮಹಿಳಾ ಮನೆಗಳಿಂದ ಕುಂಭ ಕಳಶಗಳೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಮತ್ತೆ ನಾಡಪ್ರಭು ಕೆಂಪೇಗೌಡರ ಮೂರ್ತಿಗೆ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು ಮತ್ತು ಈ ಭಾಗದ ಅಪ್ರತಿಮ ರಾಜಕಾರಣಿ ಮಾಜಿ ಸಚಿವರಾದ ಬೈರೇಗೌಡರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಜ್ಯೋತಿ ಬೆಳಗುವುದರ ಮೂಲಕ ಸ್ವಾಮೀಜಿಗಳು ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಬಹುಮುಖ್ಯ ಕಾರಣ. ಮುಂದೆ ಮನೆ ಕಟ್ಟುವವರು, ರಾಜ್ಯ ಕಟ್ಟುವವರು, ದೇಶ ಕಟ್ಟುವವರು ನಮ್ಮ ಮಕ್ಕಳು. ಅಂತಹ ಮಕ್ಕಳಿಗೆ ಆದರ್ಶಗಳನ್ನು ರೂಪಿಸುವಂತಹ ವ್ಯಕ್ತಿಗಳನ್ನು ಪರಿಚಯಿಸಿದರೆ ಉಳಿದ ಬದುಕನ್ನು ಅವರೇ ಕಟ್ಟಿಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆದರ್ಶಗಳೇ ಕೊರತೆಯಾಗಿದೆ. ಈ ಕಾಲಘಟ್ಟದಲ್ಲಿ ಬ್ರಿಟಿಷ್ ವೈಸರಾಯಿಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ಆದರೆ ಇದೇ ನೆಲದಲ್ಲಿ ಹುಟ್ಟಿ ಪರಕೀಯರ ದೌರ್ಜನ್ಯಕ್ಕೆ ತುತ್ತಾಗಿ ನಮ್ಮ ಸಂಸ್ಕೃತಿಯನ್ನು, ಧರ್ಮವನ್ನು, ಸಾಹಿತ್ಯವನ್ನು ಕಳೆದುಕೊಳ್ಳುವ ಸಂದರ್ಭ ಬಂದಾಗ ಅಂತಹವರ ವಿರುದ್ಧ ನಿಂತು ಈ ನಾಡನ್ನು ಸಂರಕ್ಷಣೆ ಮಾಡಿ ಹೊಸ ನಾಡನ್ನು ಕಟ್ಟಿದಂತಹ ವ್ಯಕ್ತಿ ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರನ್ನು ಸ್ಮರಿಸುವುದು ಬಹಳ ವಿಶೇಷ. ಪ್ರಭು ಶ್ರೀರಾಮನ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ವ್ಯಕ್ತಿ ಕೆಂಪೇಗೌಡರು. ಅವರು ರಾಜ್ಯವನ್ನು ಕಟ್ಟಿದ್ರು, ಸಂಪತ್ತನ್ನು ಸೃಷ್ಟಿ ಮಾಡಿದ್ರು. ಕಾರಣ ಜನಗಳಿಗೆ ತ್ಯಾಗ ಮಾಡಲಿಕ್ಕೋಸ್ಕರ, ಜನಗಳ ಬದುಕನ್ನು ಸಮೃದ್ಧಿಗೊಳಿಸಲಿಕ್ಕೋಸ್ಕರ ಹಾಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು. ಬೇರೆಯವರನ್ನು ದಂಡಿಸಲಿಕ್ಕೋಸ್ಕರ ಅಲ್ಲ. ಎಲ್ಲೆಲ್ಲಿ ದಂಡನೆಗೆ ಒಳಗಾಗುತ್ತಾರೋ ಅಂಥವರನ್ನು ಮೇಲೆತ್ತಿ ಅವರನ್ನು ಸ್ವತಂತ್ರಗೊಳಿಸುವ ನಿಟ್ಟಿನಲ್ಲಿ ಅವರ ವಿಜಯೋತ್ಸವದಲ್ಲಿ ಇರುತ್ತಿದ್ರು ಹೊರತು ಕೇವಲ ಸಾಮ್ರಾಜ್ಯ ವಿಸ್ತರಣೆಗೆ ಮಾತ್ರವಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಕೃತಿ ಕೆಲಸ ಮಾಡಿದ ಅವರು ಮಿತಭಾಷಿಗಳು, ಆದರೆ ಕಾರ್ಯವೈಖರಿಯಲ್ಲಿ ಬಹಳ ಶ್ರೀಮಂತರು. ಅವರು ಕೇವಲ ರಾಜರೇ ಆಗಿರಲಿಲ್ಲ, ಕೆಂಪೇಗೌಡರನ್ನ ನಾಡಪ್ರಭುಗಳು ಅಂತಲೂ ಕರೆಯುತ್ತಾರೆ, ಧರ್ಮಪ್ರಭುಗಳು ಅಂತಲೂ ಕರೆಯುತ್ತಾರೆ. ಅಂಥವರು ನೆನಪಿಸಿಕೊಳ್ಳುವುದು ಸಾಂಸ್ಕೃತಿಕ ಹಬ್ಬದ ನೆಪದಲ್ಲಿ ಇದು ಕೇವಲ ಮನರಂಜನೆ ಕಾರ್ಯಕ್ರಮವಲ್ಲ. ಕೆಂಪೇಗೌಡರು ಯಾಕೆ ಸ್ಮರಣೀಯ ಎಂದರೆ ನಾಡನ್ನು ಕಟ್ಟಿದ್ರು, ಒಳ್ಳೆ ಆಡಳಿತಗಾರರು ಆಗಿದ್ರು. ಇವತ್ತಿನ ರಾಜ್ಯ ಹಾಗೂ ರಾಷ್ಟ್ರ ಸರ್ಕಾರಗಳು ಯಾವ ಉದ್ದೇಶ ಮತ್ತು ಯಾವ ಧ್ಯೇಯ ಇಟ್ಕೊಂಡು ಆಡಳಿತ ನಡೆಸುತ್ತಿದ್ದಾರೋ ಅದನ್ನು 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಮಾಡಿದ್ರು. ಅದನ್ನು ಈಗಲೂ ಅಭ್ಯಾಸ ಮಾಡುತ್ತಿದ್ದಾರೆ. ಅಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಕೆಂಪೇಗೌಡರ ಮಹಿಮೆಯನ್ನು. ಕೆಂಪೇಗೌಡರು ಒಂದೇ ಜಾತಿಗೆ ಸೀಮಿತವಾದವರಲ್ಲ, ಈ ನಾಡಿನ ಎಲ್ಲ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನಾಡನ್ನು ಕಟ್ಟಿ ಈ ದೇಶಕ್ಕೆ ಮಾದರಿಯಾದರು. ದೇವರನ್ನು ಸ್ಮರಿಸಿದ್ರೆ ಮನಸ್ಸಿಗೆ ಉಲ್ಲಾಸ, ಕೆಂಪೇಗೌಡರನ್ನ ಸ್ಮರಿಸಿದ್ರೆ ಮನಸ್ಸಿಗೆ ಶಕ್ತಿ ಬರುತ್ತದೆ ಎಂದರು. ಮಾಜಿ ಸಭಾಪತಿಗಳಾದ ವಿ.ಆರ್. ಸುದರ್ಶನ್ ರವರು ಮಾತನಾಡಿ ಕೆಂಪೇಗೌಡರ ಹಲವಾರು ವಿಷಯಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎಂ.ಎಲ್. ಅನಿಲ್ ಕುಮಾರ್ ಅವರು, ವೇಮಗಲ್ಲನ್ನು ಇಡೀ ರಾಜ್ಯಕ್ಕೆ ಹೆಸರುವಾಸಿ ಮಾಡಿದ ಮೊದಲಿಗರು ದಿವಂಗತ ಶ್ರೀ ಬೈರೇಗೌಡರು. ವೇಮಗಲ್ಗೆ ಅದರದ್ದೇ ಆದ ಇತಿಹಾಸವಿದೆ. ಏಕೆಂದರೆ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ ಎಲ್ಲ ಶಾಸಕರು, ಮಂತ್ರಿಗಳು ಆಗಿದ್ದಾರೆ. ಒಬ್ಬರನ್ನು ಬಿಟ್ಟರೆ ವೇಮಗಲ್ ಇತ್ತೀಚೆಗಷ್ಟೇ ಪಟ್ಟಣ ಪಂಚಾಯಿತಿಯಾಗಿದೆ. ಆದಷ್ಟು ಬೇಗ ತಾಲೂಕು ಸಹ ಆಗುತ್ತದೆ. ಆದ್ದರಿಂದ ವೇಮಗಲ್ನನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನು ನಾವು ನೀವು ಮಾಡಬೇಕಾಗಿದೆ. ಈ ದಿನ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಯುಗ ಉತ್ಸವ ಜಿಲ್ಲಾ ಮಟ್ಟದಲ್ಲಿ ಸಹ ಈ ರೀತಿ ಮಾಡಲಿಲ್ಲ. 2017ರಲ್ಲಿ ಕೋಲಾರದಲ್ಲಿ ಮಾಡಿದಂತಹ ಕೆಂಪೇಗೌಡರ ಜಯಂತಿಯನ್ನು ಇಡೀ ರಾಜ್ಯ ಕೋಲಾರದ ಕಡೆ ನೋಡಿದ್ದು. ಅದನ್ನು ಬಿಟ್ಟರೆ ಇದೇ ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ 24 ಜನ ಸೇರಿ ಬೆಂಗಳೂರು ಪೂರ್ವದ ಡಿಸಿಪಿ ದೇವರಾಜರವರ ಮಾರ್ಗದರ್ಶನದಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಜನಾಂಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಂತರ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭವಾಯಿತು. ಬಣ್ಣ ಬಣ್ಣದ ಬಾಣ ಬಿರುಸುಗಳಿಂದ ಕಾರ್ಯಕ್ರಮ ಪ್ರಾರಂಭವಾದರೂ ವರುಣನ ಅಡಚಣೆಯಲ್ಲೇ ರಾತ್ರಿ 11ರ ತನಕ ಕಾರ್ಯಕ್ರಮ ನಡೆಯಿತು. ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ, ನಾಯಕ ನಟ ಶರಣ್, ಚಿಕ್ಕಣ್ಣ, ನಿರೂಪಕಿ ನೈನಾ ಹಾಗೂ ಜಿ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿಗಿಲಿ ತಂಡ ನಡೆಸಿಕೊಟ್ರು. ಈ ಕಾರ್ಯಕ್ರಮದ ವೆಚ್ಚ 60 ಲಕ್ಷಕ್ಕೂ ಹೆಚ್ಚು ಎಂಬುದು ಸಾರ್ವಜನಿಕ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ.ವಿ. ಶಂಕರಪ್ಪ, ಸಮಾಜ ಸೇವಕ ಲಕ್ಷ್ಮಣಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕುರ್ಕಿ ರಾಜೇಶ್ವರಿ, ವೇಮಗಲ್ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕ ಚೆಂಜಮಲೆ ಬಿ ರಮೇಶ್, ಸಿಎಂಆರ್ ಶ್ರೀನಾಥ್, ಕೋನಪ್ಪರೆಡ್ಡಿ, ವಕ್ಲೇರಿ ರಾಮು, ಬಿಸಪ್ಪಗೌಡ, ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಡಿ ರಾಮಚಂದ್ರಗೌಡ, ಪ್ರಧಾನ ಕಾರ್ಯದರ್ಶಿ ಸಿವಿ ಪ್ರಕಾಶ್, ಪುರಳ್ಳಿ ಶ್ರೀನಿವಾಸ್, ಮೆಡ್ಕಲ್ ಮುನ್ರಾಜ್,
ಗೌಡ ಹಾಗೂ ಒಕ್ಕಲಿಗ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.